ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾನು ಶೇರ್ ಮಾಡ್ತಾ ಇರೋ ಟಾಪಿಕ್ ಬಂದು ಬಿಸ್ನೆಸ್ ಬಗ್ಗೆ. ಈ ಬಿಸ್ನೆಸ್ ಬಂದು ಎವರ್ಗ್ರೀನ್ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಆ ಬಿಸ್ನೆಸ್ ಯಾವುದಂದರೆ ಅರಿಶಿನದ ಪುಡಿ ಬಿಸ್ನೆಸ್. ನಾವು ಹೋಲ್ಸೇಲ್ನಲ್ಲಿ ಅರಿಶಿನದ ಕೊಂಬನ್ನು ಪರ್ಚೇಸ್ ಮಾಡಿ ಪುಡಿ ಮಾಡಿ ಅದನ್ನು ಪ್ಯಾಕ್ ಮಾಡಿ ಸೇಲ್ ಮಾಡೋದೇ ನಮ್ಮ ಬಿಸ್ನೆಸ್. ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಅರಿಶಿನದ ಬೆಳೆನ ಬೆಳೀತಾರೆ. ಅದು ಎಲ್ಲಿ ಅಂದರೆ ಮೈಸೂರು, ಚಾಮರಾಜಪೇಟ್, ಹಾಗೆ ಬೀದರ್, ಬಾಗಲಕೋಟ್, ಬೀದರ್ನಲ್ಲಿ ಹೀಗೆ ಹೆಚ್ಚಾಗಿ ಅರಿಶಿನದ ಬೆಳೆನ ಬೆಳೀತಾರೆ. ಸೊ ನಾವು ಅಲ್ಲಿಂದ ಹೋಲ್ಸೇಲ್ನಲ್ಲಿ ಪರ್ಚೇಸ್ ಮಾಡಿ ನಾವು ಪುಡಿ ಮಾಡಿ ಪ್ಯಾಕ್ ಮಾಡಿ ಸೇಲ್ ಮಾಡೋದು. ಸೊ ಇದಕ್ಕೆ ಡಿಮ್ಯಾಂಡ್ ಅನ್ನೋದು ತುಂಬ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಈ ಬಿಸ್ನೆಸ್ ಬಗ್ಗೆ ನಾವು ತಿಳಿಯೋ ಮುಂಚೆ ನಂದೊಂದು ಸ್ಮಾಲ್ ರಿಕ್ವೆಸ್ಟ್. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ರೆ ಪ್ಲೀಸ್ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ. ನೀವು ಹೀಗೆ ಆಕ್ಟಿವೇಟ್ ಮಾಡಿಕೊಂಡ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ನ ನೀವು ಮಿಸ್ ಮಾಡದೆ ನೋಡ್ಬೋದು. ಫ್ರೆಂಡ್ಸ್, ಈ ಅರಿಶಿನದ ಪುಡಿನ ನಾವು ಡೈಲಿ ಅಡುಗೆಯಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಅದಲ್ಲದೆ ಬ್ಯೂಟಿನಲ್ಲಿಯೂ ಸಹ ನಾವು ಹೆಚ್ಚಾಗಿ ಯೂಸ್ ಮಾಡ್ತಾ ಇರ್ತೀವಿ. ಅದಲ್ಲದೆ ಹಿಂದಿನ ಕಾಲದಿಂದಲೂ ನಾವು ಹೆಚ್ಚಾಗಿ ಆಯುರ್ವೇದದಲ್ಲೂ ಸಹ ಯೂಸ್ ಮಾಡ್ತಾ ಇರ್ತೀವಿ. ಸೊ ಇದರಿಂದ ನಾವು ಡೈಲಿ ಯೂಸ್ ಮಾಡೋದ್ರಿಂದ ಇದಕ್ಕೆ ಡಿಮ್ಯಾಂಡ್ ಅನ್ನೋದು ಇದ್ದೇ ಇರುತ್ತೆ. ಈ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ ಅಂತ ನಾನು ನೋಡೋದಾದರೆ, ಈ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಬಂದು 1 ಲಕ್ಷ ರೂಪಾಯಿ ಬೇಕಾಗುತ್ತೆ. ಈ ಬಿಸ್ನೆಸ್ಗೆ ಮಿಷಿನರಿ ಸಹ ಬೇಕಾಗುತ್ತೆ. ಆ ಮಿಷಿನ್ ಬಂದು ಟರ್ಮರಿಕ್ ಪೌಡರ್ ಗ್ರೈಂಡಿಂಗ್ ಮಿಷಿನ್ ಅಂತ. ಇದ್ರ ಕಾಸ್ಟ್ ಬಂದು 32,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಈ ಬಿಸ್ನೆಸ್ಗೆ ಇನ್ನೊಂದು ಮಿಷಿನ್ ಸಹ ಬೇಕಾಗುತ್ತೆ. ಆ ಮಿಷಿನ್ ಬಂದು ಪ್ಯಾಕಿಂಗ್ ಮಿಷಿನ್ ಅಂತ. ಇದ್ರ ಕಾಸ್ಟ್ ಬಂದು 16,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಈ ಮಿಷಿನ್ಸ್ ನಿಮಗೆ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಯಾವ ವೆಬ್ಸೈಟು ಅಂದರೆ ಇಂಡಿಯಾ ಮಾರ್ಟ್ ವೆಬ್ಸೈಟ್ನಲ್ಲಿ ನಿಮಗೆ ಈಸಿಯಾಗಿ ಹೋಲ್ಸೇಲ್ ರೇಟಲ್ಲೇ ನಿಮಗೆ ಸಿಗುತ್ತೆ. ಈ ಬಿಸ್ನೆಸ್ಗೆ ರಾ ಮೆಟೀರಿಯಲ್ಸ್ ಏನು ಬೇಕು ಅಂತ ನಾವು ನೋಡೋದಾದರೆ, ಈ ಬಿಸ್ನೆಸ್ಗೆ ರಾ ಮೆಟೀರಿಯಲ್ಸ್ ಬಂದು ಅರಿಶಿನದ ಕೊಂಬು ಹಾಗೆ ಪ್ಯಾಕಿಂಗ್ ಕವರ್ ಸಾಕಾಗುತ್ತೆ. ಈಗ ಅರಿಶಿನದ ಪುಡಿ ಹೇಗೆ ರೆಡಿ ಮಾಡ್ಕೊಬೇಕು ಅಂತ ನಾವು ನೋಡೋದಾದರೆ, ಇದು ತುಂಬ ಈಸಿಯಾಗಿ ನಾವು ಪುಡಿ ಮಾಡ್ಕೊಬೋದು. ಫಸ್ಟ್ ನಾವು ಅರಿಶಿನದ ಕೊಂಬನ್ನು ಗ್ರೈಂಡಿಂಗ್ ಮಿಷಿನ್ನ ಹೆಲ್ಪಿಂದ ನಾವು ಪುಡಿ ಮಾಡ್ಕೊಬೇಕಾಗತ್ತೆ. ಹೀಗೆ ಪುಡಿ ಮಾಡ್ಕೊಂಡ ನಂತರ ಅದು ತಣ್ಣಗಾದ ನಂತರ ನಾವು ಪ್ಯಾಕ್ ಮಾಡಿ ನಾವು ಸೇಲ್ ಮಾಡಬೇಕು. ಈ ಪ್ಯಾಕ್ನ ನಾವು 50 ಗ್ರಾಮ್, 250 ಗ್ರಾಮ್, 200 ಗ್ರಾಮ್ ಥರ ನಾವು ಪ್ಯಾಕ್ ಮಾಡಿದ್ರೆ ನಾವು ತುಂಬ ಒಳ್ಳೆ ಪ್ರಾಫಿಟನ್ನು ಕಾಣ್ಬೋದು. ಮಾರ್ಕೆಟಿಂಗ್ ಬಗ್ಗೆ ನಾವು ತಿಳಿಯೋದಾದರೆ, ಈ ಮಾರ್ಕೆಟಿಂಗ್ ಮಾಡೋದು ತುಂಬಾ ಈಸಿ. ನಾವು ಡೈರೆಕ್ಟಾಗಿ ಅರಿಶಿನದ ಪುಡಿನ ಹೋಲ್ಸೇಲಲ್ಲಿ ಡೈರೆಕ್ಟಾಗಿ ನಾವು ಮಾತಾಡಿಕೊಂಡು ನಾವು ಸೇಲ್ ಮಾಡ್ಕೊಬೋದು. ಅಥವಾ ಕ್ಯಾಂಟೀನ್, ಹೋಟೆಲ್ಸ್, ರೆಸ್ಟೋರೆಂಟ್ಸ್ ಅವ್ರ ಹತ್ರ ನಾವು ಟೈಅಪ್ ಮಾಡಿಕೊಂಡು ನಾವು ಅರಿಶಿನದ ಪುಡಿನ ಸೇಲ್ ಮಾಡ್ಬೋದು. ಅಥವಾ ನಿಮ್ಮನೆ ಹತ್ರ ಇರೋ ಜನರಲ್ ಸ್ಟೋರ್ ಆಗ್ಬೋದು, ಸೂಪರ್ ಮಾರ್ಕೆಟ್ ಅವ್ರ ಹತ್ರ ಆದರೂ ನೀವು ಅಗ್ರಿಮೆಂಟ್ ಮಾಡಿಕೊಂಡು ನೀವು ಪ್ರಾಡಕ್ಟನ್ನು ಸೇಲ್ ಮಾಡ್ಬೋದು. ನೀವು ಈ ರೀತಿಯಲ್ಲಿ ಪ್ರಾಡಕ್ಟನ್ನು ಸೇಲ್ ಮಾಡಿ ನೀವು ಪ್ರಾಫಿಟನ್ನು ಕಾಣ್ಬೋದು. ಲೈಸೆನ್ಸ್ ಬಗ್ಗೆ ನಾವು ತಿಳಿಯೋದಾದರೆ, MSME ಉದ್ಯೋಗ ಆಧಾರ್ ಸ್ಕೀಮ್ನಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾಗತ್ತೆ. ಹಾಗೆ GST ರಿಜಿಸ್ಟ್ರೇಷನ್ ಸಹ ಬೇಕಾಗತ್ತೆ. ಹಾಗೆ ಬಂದು FSSAIಯಿಂದ ಲೈಸೆನ್ಸನ್ನು ಪಡಿಬೇಕಾಗತ್ತೆ. ಹಾಗೆ ಬಂದು ಲೋಕಲ್ ಮುನ್ಸಿಪಲ್ ಅವರ ಹತ್ರದಿಂದ ನೀವು ಟ್ರೇಡ್ ಲೈಸೆನ್ಸನ್ನು ಪಡಿಬೇಕಾಗತ್ತೆ. ನೀವು ಈ ರೀತಿಯಲ್ಲಿ ಲೀಗಲ್ ಆಗಿ ಲೈಸೆನ್ಸನ್ನು ಪಡೆಯೋದ್ರಿಂದ ನಿಮಗೆ ಫ್ಯೂಚರಲ್ಲೂ ಸಹ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಬರೋದಿಲ್ಲ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತಲೇ ಅಂದ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಹಾಗೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ವ್ಯಾಲ್ಯೂಯಬಲ್ ಕಮೆಂಟ್ಸನ್ನು ನನಗೆ ತಿಳಿಸಿ.